ನಮಸ್ಕಾರ. ಆ, ಮಹಾನ್ ಚಿತ್ರದಲ್ಲಿ ನಾನು ಒಂದು ಪಾತ್ರವನ್ನ ನಿಭಾಯಿಸ್ತಾ ಇದ್ದೀನಿ. ಅಂಡ್ ಬಹಳ ಖುಷಿ ಆಯ್ತು ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡಿದ್ದಕ್ಕೆ. ಮೊದಲನೇದಾಗಿ ಬಹಳ ಒಳ್ಳೆಯ ನಿರ್ಮಾಪಕರು ಯಾವ ತರ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ನ ನಡೆಸ್ತಾ ಇದ್ದಾರೆ ಅದೇ ರೀತಿ ಒಂದು ಸೆಟ್ ನ ನಡೆಸಿದ್ದು ಬಹಳ ಖುಷಿ ಆಯ್ತು ವರ್ಕ್ ಆಗೋದಕ್ಕೆ. ಹಾಗೆ ಅಫ್ಕೋರ್ಸ್ PC ಶೇಖರ್ ಸರ್ ಬಹಳ ವರ್ಷಗಳ ಒಂದು ಆಸೆ ಇತ್ತು ಜೊತೆಗೆ ಅಸೋಸಿಯೇಟ್ ಆಗಿ ವರ್ಕ್ ಮಾಡಬೇಕು ಅಂತ. ಅಂಡ್ ವಿಜಯ್ ಸರ್ ಆಗಿರ್ಬೋದು, ಮಿತ್ರ ಅವರಾಗಿರ್ಬೋದು, ರಂಗಾಯಣ ರಘು ಸರ್ ಆಗಿರ್ಬೋದು, ಪ್ರತಿಯೊಬ್ಬರ ಜೊತೆಗೂ ವರ್ಕ್ ಮಾಡಿ ಬಹಳ ಬಹಳ ಒಂದು ಆನಂದ ತಂದ್ಕೊಟ್ಟಿದೆ ಈ ಪಾತ್ರನ ಅಥವಾ ಈ ಒಂದು ಚಿತ್ರದಲ್ಲಿ ನಾನು ಅಭಿನಯಿಸೋದಕ್ಕೆ. ನನ್ನ ಪಾತ್ರ ಅಂತ ಹೇಳಿದಾಗ ಹಿಂದೆ ಯಾವುದು ಈ ತರದ ಒಂದು ಅವಕಾಶ ಸಿಕ್ಕಿರಲಿಲ್ಲ, ಈ ತರದ ಒಂದು ಪಾತ್ರ ತೆರೆ ಮೇಲೆ ನನ್ಗೆ ಪ್ಲೇ ಮಾಡೋದಕ್ಕೆ. ನನ್ನ ಪಾತ್ರ ಅಂತ ಬಂದಾಗ ಬಹಳ ಒಂದು ಇಂಟ್ರೆಸ್ಟಿಂಗ್ ಪಾತ್ರನ ಶೇಖರ್ ಸರ್ ನನಗೆ ಏನಂತೀರಾ ಅವಕಾಶ ಕೊಟ್ಟಿರೋದು. ಬಿಕಾಸ್ ಈ ಒಂದು ಕಥೆಯಲ್ಲಿ ಬರೋ ಒಂದು ಏನಂತಾರ ಈ ಪಾತ್ರದ ಮುಖಾಂತರ ಅವರು ಒಂದು ಒಳ್ಳೆ ಮೆಸೇಜ್ ಅಂತ ಹೇಳೋದಿಲ್ಲ, ಬಟ್ ಒಳ್ಳೆ ಒಂದು ಥಾಟ್ ನ ತೋರಿಸಿದ್ದಾರೆ. ಹೇಳಿದ್ರೆ ಅದರದ್ದು ಒಂದು ಸ್ವಾರಸ್ಯ ಹೋಗ್ಬಿಡತ್ತೆ, ಹೇಳೋದಿಲ್ಲ. ಬಟ್ ಇಷ್ಟಂತೂ ಹೇಳಬಲ್ಲೆ, ಹಿಂದೆ ಯಾವ್ದು ಚಿತ್ರದಲ್ಲಿ ನನ್ಗೆ ಈ ರೀತಿಯಾದ ಒಂದು ಪಾತ್ರದಲ್ಲಿ ಯಾರು ಕಲ್ಪನೆ ಮಾಡ್ಕೊಂಡಿರ್ಲಿಲ್ಲ. ಬಟ್ PC ಶೇಖರ್ ಸರ್ ಅವರು ನನ್ಗೆ ಆ ಒಂದು ಜವಾಬ್ದಾರಿನ ಕೊಟ್ರು, ಇಲ್ಲ ನೀನ್ ಈ ಪಾತ್ರಕ್ಕೆ ಹೊಂದ್ಕೊಂತೀಯ ಅಂತ. ಸೊ ಅವರ ಒಂದು ನಂಬಿಕೆ ಮೇಲೆ, ಅವರ ಒಂದು ಡೈರೆಕ್ಷನ್ ಅಲ್ಲಿ ನನ್ನ ಏನೇ ಅಭಿನಯ ಇದೆ ಅದನ್ನ ನಿಮ್ ಮುಂದೆ ಇಟ್ಟಿದ್ದೀನಿ. ಅಂಡ್ ಒನ್ಸ್ ಅಗೇನ್ ಇಡೀ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು. ಬಿಕಾಸ್ ವಿಜಯ್ ಸರ್ ಆಗಿರ್ಬೋದು, ರಂಗಾಯಣ ಅವರು ಅಥವಾ ಮಿತ್ರ ಅವರಾಗಿರ್ಬೋದು, ವರ್ಷಾ ಮೇಡಮ್ ಆಗಿರ್ಬೋದು, ಎಲ್ರು ಪ್ರತಿಯೊಬ್ರು ಕೂಡ, ಲೋಹಿತ್ ಅಶ್ವ ಅವ್ರ ಜೊತೆಗೆ ಸೀನ್ಸ್ ಇತ್ತು ಅವ್ರದ್ದು. ಅಗೇನ್ ಆ ಒಂದು ಎಕ್ಸ್ಪೀರಿಯನ್ಸ್ ಬಹಳ ಖುಷಿ ತಂದ್ಕೊಟ್ಟಿದೆ. ರಮೇಶ್ ಭಟ್ ಸರ್ ಜೊತೆಗೆ ಒಂದು ಪಾತ್ರ ಸಿಕ್ತು, ಅಂದ್ರೆ ಒಂದು ಸೀನ್ ಸಿಕ್ತು, ಅದು ಕೂಡ ಬಹಳ ಖುಷಿ ಆಯ್ತು. ಅವ್ರನ್ನ ಬಹಳ ಒಂದು ಆತ್ಮೀಯತೆಯಿಂದ ನಾನು ನೋಡಿ ಬೆಳೆದವನು. ಸೊ ಅವ್ರ ಜೊತೆಗೆ ಒಂದು ಸ್ಕ್ರೀನ್ ನ ಸ್ಪೇಸ್ ಶೇರ್ ಮಾಡೋದಕ್ಕೆ ಸಿಕ್ಕಿದ್ದು ಕೂಡ ಬಹಳ ಖುಷಿ ಆಗಿದೆ. ಬಿಡುಗಡೆ ಆಗೋದಕ್ಕೆ ರೆಡಿ ಆಗ್ತಾ ಇದೆ, ಖುಷಿ ಕೂಡ ಆಗಿರೋದು. ಸೊ ಈ ಒಂದು ಏನಂತೀರಾ ಮೆಸೇಜ್ ಮುಖಾಂತರ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಡೀ ತಂಡಕ್ಕೆ, ಅಂಡ್ ಎಸ್ಪೆಷಲಿ PC ಶೇಖರ್ ಸರ್ಗೆ ನನ್ನನ್ನ ಈ ಪ್ರಾಜೆಕ್ಟ್ ಅಲ್ಲಿ ಭಾಗಿಯಾಗಿಸಿದ್ದಕ್ಕೆ.